ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟು ಅಂತ ನೋಡ್ತಾ ಹೋಗೋಣ. ಫಸ್ಟು ಪ್ರಿನ್ಸಿಪಲ್ ಬಂದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ನೆಸ್ ಆಯಿತಾ. ಆನಂತರ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್. ಇದ್ರಲ್ಲಿ ತುಂಬ ಕ್ವಶನ್ಸು ಬರ್ತಾ ಹೋಗುತ್ತೆ. ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್ ಅಂದರೆ ಪ್ರಾಕ್ಟೀಸ್ ಅಂತಂದ್ರೇನು, ಡ್ರಿಲ್ ಅಂತಾರಲ್ಲ ಅದು. ನೆಕ್ಸ್ಟು ಸ್ಪೆಲ್ಲಿಂಗ್ ಇದಾಗಿದೆ. ಪ್ರಿನ್ಸಿಪಲ್ ಆಫ್ ಇಮಿಟೇಷನ್ ಅಂದರೆ ನಾವು ನೋಡಿ ಕಲಿಯುವಂಥದ್ದು ಇರುತ್ತಲ್ಲ, ಇಮಿಟೇಟ್ ಮಾಡುವಂಥದ್ದು, ಮಿಮಿಕ್ರಿ, ಇವೆಲ್ಲ ಇಮಿಟೇಷನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಮೋಟಿವೇಶನು ಮತ್ತು ಇಂಟ್ರೆಸ್ಟು. ಮೋಟಿವೇಶನಲ್ಲಿ ನಮಗೆ ಗೊತ್ತೇ ಇದೆ, ಮೋಟಿವೇಶನ್ ಎಕ್ಸ್ಟ್ರಿನ್ಸಿಕ್ಕು ಇಂಟ್ರೆನ್ಸಿಕ್ಕು. ಅದನ್ನು ಇಂಟ್ರೆನ್ಸಿಕ್ ಅಂದರೆ ಒಳಗಡೆಯಿಂದ ಮೋಟಿವೇಟ್ ಆಗಿ ಓದುವಂಥದ್ದು, ಅರ್ಥ ಆಯ್ತಾ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ನೆಸ್. ಎ ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಇನ್ ನ್ಯಾಚುರಲ್ ವೇ. ಎ ಚೈಲ್ಡ್ ಲಿಸನ್ ಟು ದ ವರ್ಡ್ಸ್ ಆ್ಯಂಡ್ ಎ ಸೆಂಟೆನ್ಸ್ ಫ್ರಮ್ ಅದರ್ಸ್, thus he increases his vocabulary. Okay. Next, a mother is considered to be the first teacher of a child. ಯಾರು ಫಸ್ಟ್ ಟೀಚರು? ಮದರ್. ಓಕೆ. ಹಾಗಾದರೆ ಅವರು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರೆ ಫ್ಯಾಮಿಲಿ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಬಟ್ ಜಾಸ್ತಿ ಟೈಮು ಆ ಮಗು ಅಮ್ಮನ ಹತ್ರ ಇರೋದ್ರಿಂದ ಅಮ್ಮನೇ ಫಸ್ಟ್ ಟೀಚರ್ ಆಗಿರ್ತಾರೆ. ಓಕೆ. ನೆಕ್ಸ್ಟ್ ನೋಡೋಣ. ರೂಲ್ಸ್ ಶುಡ್ ಬಿ ಫಾಲೋಡ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್. ಯಾವ ರೂಲ್ಸು ಫಾಲೋ ಆಗುತ್ತೆ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಅಂತ ನೋಡ್ತಾ ಹೋಗೋಣ. ಲ್ಯಾಂಗ್ವೇಜ್ ಲರ್ನಿಂಗ್ ಶುಡ್ ಬಿ ಸ್ಟಾರ್ಟ್ ಓರಲಿ. ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಓರಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಎ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಈಸ್ ಎ ಸೆಂಟೆನ್ಸ್, ನಾಟ್ ವರ್ಡ್ಸ್. ದೇರ್ಫೋರ್ ಟೀಚರ್ ಶುಡ್ ಪ್ರೊಸೀಡ್ ಫ್ರಮ್ ವರ್ಡ್ಸ್ ಟು ದ ಸೆಂಟೆನ್ಸ್. ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಈಸ್ ಟು ಪ್ರೊಸೀಡ್ ಫ್ರಮ್ ಸ್ಪೀಕಿಂಗ್ ಟು ರಿಟನ್ ಟೀಚಿಂಗ್. ರಿಟನ್ ಅಂದರೆ WRITTN, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ ಅದು. ಇನ್ ಸ್ಪೀಕಿಂಗ್ ಆರ್ ಓರಲ್ ಟೀಚಿಂಗ್ ಎ ಸ್ಟೂಡೆಂಟ್ ಶುಡ್ ಲಿಸನ್ ಅಟೆಂಟಿವ್ಲಿ. ಲಿಸನಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಸ್ಕಿಲ್. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟು ಲಿಸನಿಂಗ್ ಸ್ಕಿಲ್. ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅದರಲ್ಲಿ ಪ್ರಿನ್ಸಿಪಲ್ ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡ್ತಾ ಕಲಿಯೋದು ಅಂತಾರಲ್ಲ, ಅದಕ್ಕೆ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಕರೀತಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಬರುತ್ತೆ ನಮಗೆ ಅಂದರೆ ರೀಡಿಂಗು, ರೈಟಿಂಗು, ಲಿಸನಿಂಗು, ಸ್ಪೀಕಿಂಗ್. ಮೇನ್ ಫೋಕಸ್ ಆನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಡೆವಲಪ್ 4 ಸ್ಕಿಲ್ಸ್. ತುಂಬಾ ಇಂಪಾರ್ಟೆಂಟು ಇರುತ್ತೆ. ಅದರಲ್ಲಿ ಪ್ರೊನೌನ್ಸಿಯೇಷನ್ ಈಸ್ ಎಸೆನ್ಷಿಯಲ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ. ನೆಕ್ಸ್ಟ್ ನೋಡಿ, ಇಲ್ಲೂ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅದರಲ್ಲಿ ಬರೋವಂಥದ್ದು ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್. ಈಗ ಪ್ರಾಕ್ಟೀಸಿಂದ ಏನೇನು ನಮಗೆ ಲ್ಯಾಂಗ್ವೇಜಸಲ್ಲಿ ಯೂಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರಾಕ್ಟೀಸ್ ಅಂತಂದರೆ ನಮಗೆಲ್ಲಿ ಬರೋದು ಡ್ರಿಲ್ ವರ್ಕು. ದ ಪ್ರಾಕ್ಟೀಸ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಸ್ ಪರ್ಫೆಕ್ಷನ್ ಆಫ್ ಲ್ಯಾಂಗ್ವೇಜ್ ಎಫಿಷಿಯನ್ಸಿ ಆ್ಯಂಡ್ ಫ್ಲೂಯೆನ್ಸಿ ಆಫ್ ಲ್ಯಾಂಗ್ವೇಜ್. ಎಫಿಷಿಯನ್ಸಿ ಮತ್ತು ಫ್ಲೂಯೆನ್ಸಿ ಎರಡೂ ಕೂಡ ಇಂಪ್ರೂವ್ ಆಗೋದು ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸಲ್ಲಿ. ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಯಾವುದು? ಪ್ರಿನ್ಸಿಪಲ್ ಆಫ್ ಇಮಿಟೇಷನ್. ಇಮಿಟೇಷನ್ ಅಂದಾಗ ನಾವು 3 ಪಾಯಿಂಟ್ ನೆನ್ಪಿಟ್ಕೊಬೇಕು. ನಾವು ಬೇರೆಯವ್ರನ್ನ ನೋಡಿ ಅಂಥದ್ದು ಇಮಿಟೇಷನ್ ಅಂತ. ಮಿಮಿಕ್ರಿ ಆಗಿರ್ಬೋದು, ಅವ್ರು ಮಾಡುವಂತಹ ಮಾಡ್ಯುಲೇಷನು, ವಾಯ್ಸ್ ಓವರ್, ಇವೆಲ್ಲ ಪ್ರೊನೌನ್ಸಿಯೇಷನ್ ಇವೆಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಎದುರುಗಡೆ ಯಾರಿರ್ತಾರೋ ಅವರು ಆ ಲ್ಯಾಂಗ್ವೇಜಸಲ್ಲಿ ಹಿಡಿತಾ ಇರಬೇಕು, ಭಾಷೆ ಹಿಡಿತಾ ಅವರಲ್ಲಿರಬೇಕು. ಆವಾಗ ನಮ್ಮ ಲ್ಯಾಂಗ್ವೇಜು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದೇ ಮೇನ್ ಇಂಟೆನ್ಷನ್. ನೆಕ್ಸ್ಟ್ ಬರುವಂಥದ್ದು ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಅದರಲ್ಲಿ ಮೋಟಿವೇಶನ್ ಮತ್ತು ಇಂಟ್ರೆಸ್ಟ್. ಮೋಟಿವೇಶನು ಮತ್ತು ಇಂಟ್ರೆಸ್ಟ್ ನಾನು ಸಪ್ರೇಟಾಗಿ ಏನು ಹೇಳೋಕ್ಕೋಗಲ್ಲ. ಅದರಲ್ಲಿ ನಿಮಗೆ ಆಲ್ರೆಡಿ ಸೈಕಾಲಜಿಯಲ್ಲಿ ಬಂದಿರೋದ್ರಿಂದ ಅದು ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾರು ಬರ್ತಾರೆ ಅಂದರೆ ಹರ್ಬರ್ಟ್. ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಅಂತಂದರೆ, ಅವರು ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ, 5 ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ತುಂಬ
ಕ್ವೆಶನ್ಸ್ನ ಕೇಳ್ತಾ ಹೋಗ್ತಾರೆ. ನೋಡೋಣ. ಎ ನ್ಯೂ ಅವೇರ್ನೆಸ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ರೀವಿಯಸ್ ನಾಲೆಜ್. ಹೊಸದೇನಾದರೂ ಕಲಿಬೇಕು ಅಂದರೆ ಹಳೇದ್ರ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಅಂತ. ದೇ ಶುಡ್ ಬಿ ಎ ವೇರಿಯೇಷನ್ ಇನ್ ಟೀಚಿಂಗ್ ಲೆಸನ್ಸ್ ಆ್ಯಂಡ್ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್. ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಬೇಕಾಗತ್ತೆ. ದ ಕ್ವೆಶನ್ ಟೆಕ್ನಿಕ್ ಶುಡ್ ಬಿ ಯೂಸ್ಡ್ ಟು ಮೇಕ್ ಎ ಸ್ಟೂಡೆಂಟ್ ಆ್ಯಕ್ಟಿವ್ ಆ್ಯಂಡ್ ಇನ್ವಾಲ್ವ್ಡ್ ಇನ್ ಟೀಚಿಂಗ್. ಕ್ವೆಶನ್ಸ್ನ ಕೇಳಬೇಕು, ಆವಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ದ ಟೀಚರ್ ಶುಡ್ ಯೂಸ್ ಅಪ್ರಾಪ್ರಿಯೇಟ್ ಟೀಚಿಂಗ್ ಆ್ಯಸ್ ಎ ಡಿವೈಸ್ ಆ್ಯಂಡ್ ಟೀಚರ್ ಶುಡ್ ಆರ್ಗನೈಸ್ ಡೆಬೇಟ್ ಆ್ಯಂಡ್. ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡು